Government of Karnataka, Digital Learning, Department of Collegiate Education. Hello, dear students. Myself Khalil, Assistant Professor, Department of Commerce. Course BBM, Semester 5th. The subject is Management. The paper title is Business Research Methods. Chapter name, Interpretation of Data and Report Writing. Today's topic is Essentials of a Good Report. I welcome you all in this session. As you are aware, in the previous session, we discussed about report writing. Previous session ನಲ್ಲಿ ನಾವು report writing ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. Particularly in this session, we are going to talk about in this video lecture we would talk about essentials of a good report. Okay, ಈ ಒಂದು ಸೆಷನ್ನಲ್ಲಿ ನಾವು ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಪೋರ್ಟ್, ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ. ಓಕೆ, ಎಸ್, ಒಂದು ರಿಪೋರ್ಟ್ ಒಂದು ಉತ್ತಮವಾದ ರಿಪೋರ್ಟ್ ಅಂತ ಅನಿಸ್ಕೋಬೇಕಾದ್ರೆ, ರಿಸರ್ಚ್ ರಿಪೋರ್ಟ್ ಒಂದು ಗುಡ್ ರಿಸರ್ಚ್ ರಿಪೋರ್ಟ್ ಅನ್ಬೇಕು ಅನ್ನೋದು ಆದರೆ ಅದಕ್ಕೆ ಒಂದಿಷ್ಟು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಓಕೆ, ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಸಿ ಡಿಯರ್ ಸ್ಟೂಡೆಂಟ್ಸ್, report writing is one of the most diverse and complex of all writing ಟಾಸ್ಕ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಓಕೆ, ರಿಪೋರ್ಟ್ ರೈಟಿಂಗ್ ಅನ್ನುವಂಥದ್ದು ಒಂದು ಕಾಂಪ್ಲೆಕ್ಸ್, ಡೈವರ್ಸ್, ಓಕೆ, ಒಂದು ಟಾಸ್ಕ್. ಓಕೆ, ಎಸ್ಪೆಷಲಿ ಇನ್ ರೈಟಿಂಗ್ ಏನಂತ ಹೇಳ್ಬೋದು, ರೈಟಿಂಗ್ ಟಾಸ್ಕ್ ಅಂತ ಬಂದಾಗ ಅಂತ ನಾವು ಹೇಳಬಹುದು. ಓಕೆ, ಸಿ ರೈಟಿಂಗ್ ಎ ರಿಪೋರ್ಟ್ ವೆದರ್ ಫಾರ್ ಅಕಾಡೆಮಿಕ್ ಯೂಸ್ ಆಗಿರ್ಬೋದು ಆರ್ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಓಕೆ, ಈಸ್ ಎ ಪವರ್ಫುಲ್ ಟೂಲ್ ಆಫ್ ಪ್ರೊವೈಡಿಂಗ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಓಕೆ, ರೈಟಿಂಗ್ ರಿಪೋರ್ಟ್ ಇದೆಯಲ್ಲ, ಅಕಾಡೆಮಿಕ್ ಯೂಸ್ ಆರ್ ಬಿಸ್ನೆಸ್ ಪರ್ಪಸ್ ಆಗಿರಬಹುದು, ಅದು ಒಂದು ಪವರ್ಫುಲ್ ಟೂಲ್. ಏನು ಅಂತ ಹೇಳಿದ್ರೆ ಅಂತಹ ಒಂದು ರಿಪೋರ್ಟು ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ಓನ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಲೇ ಅಲ್ಲ, ಓಕೆ, ರೆಕಾರ್ಡೆಡ್ ಡಾಟಾ, ಇನ್ವೆಸ್ಟಿಗೇಷನ್ಸ್, ರಿಸರ್ಚರ್ಸ್, ಅನಾಲಿಸಿಸ್ ಎಕ್ಸೆಟ್ರಾ, ಯಾರಿಗೆ ಟು ಅ ಪರ್ಸನ್ ಆರ್ ಆರ್ಗನೈಸೇಷನ್, ಓಕೆ, ಹೂ ವಾಂಟ್ಸ್ ಟು ಯೂಸ್ ದ್ಯಾಟ್ ಇನ್ಫಾರ್ಮೇಷನ್. ದೇರ್ಫೋರ್ ಅ ರಿಪೋರ್ಟ್ ಈಸ್ ಡಿಫೈನ್ಡ್ ಆ್ಯಸ್, ನಾವು ನೋಡಿದ್ದೀವಿ ಪ್ರೀವಿಯಸ್ ಸೆಷನ್ಸಲ್ಲೂ ಕೂಡ ನಾವು ನೋಡಿದ್ದೀವಿ ರಿಪೋರ್ಟಿನ ಮೀನಿಂಗನ್ನು. ಇಲ್ಲಿ ಮತ್ತೊಮ್ಮೆ ಹೇಳಿದ್ದೇನೆ ನಾನು, ಆ ರಿಪೋರ್ಟ್, ರಿಸರ್ಚ್ ರಿಪೋರ್ಟ್ ಈಸ್ ಡಿಫೈನ್ಡ್ ಆ್ಯಸ್ ಎನ್ ಆರ್ಡರ್ಲಿ ಆ್ಯಂಡ್ systematic presentation of factual information that supports especially in problem solving and decision making process. Dear students, essentials of a good report. ಏನು ಎಸೆನ್ಷಿಯಲ್ಸು, ವಾಟ್ ಆರ್ ದಿ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ರಿಪೋರ್ಟ್ ಅನ್ನೋದನ್ನು ನೋಡೋಣ. ಓಕೆ, ಮೀನ್ಸ್ ಗುಡ್ ರಿಸರ್ಚ್ ರಿಪೋರ್ಟ್ ಶುಡ್ ಸ್ಯಾಟಿಸ್ಫೈ ಸಮ್ ಆಫ್ ದಿ ಫಾಲೋಯಿಂಗ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಓಕೆ, ನೋಡಿ ಇಲ್ಲಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಪೋರ್ಟ್ ಅಂತ ಹೇಳಿದಾಗ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ರಿಪೋರ್ಟ್ ಅಂತ ಹೇಳಿದಾಗ ನಾನಿಲ್ಲಿ 8 ಪಾಯಿಂಟ್ಸನ್ನು ಈ ಸ್ಲೈಡ್ಸಲ್ಲಿ ಹಾಕಿದ್ದೀನಿ. ಫಸ್ಟ್ ಅವನ್ನೆಲ್ಲವನ್ನು ಕೂಡ ಓದ್ತೀನಿ. ದ ಫಸ್ಟ್ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ಎ ಗುಡ್ ರಿಪೋರ್ಟ್ ಅಂತ ಹೇಳಿದ್ರೆ ಸ್ಟೈಲ್ ಅನ್ನುವಂಥದ್ದು. ಸೆಕೆಂಡ್ ಒನ್ ಲೇಔಟ್, ಥರ್ಡ್ ಒನ್ ಅಕ್ಯುರೇಸಿ, ಫೋರ್ತ್ ಒನ್ ಕ್ಲಾರಿಟಿ, ಫಿಫ್ತ್ ಒನ್ ರೀಡಬಿಲಿಟಿ, and sixth one revision, seventh one reinforcement, lastly feedback meeting. ಓಕೆ, ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಸ್ಟೈಲ್, ಫಸ್ಟ್ ಬೇಸಿಕ್ ಎಸೆನ್ಷಿಯಲ್ ಆಫ್ ಎ ಗುಡ್ ರಿಪೋರ್ಟ್, ದ್ಯಾಟ್ ಈಸ್ ಸ್ಟೈಲ್. ಸಿ ಡಿಯರ್ ಸ್ಟೂಡೆಂಟ್ಸ್, ರಿಪೋರ್ಟ್ಸ್ ಶುಡ್ ಬಿ ಈಸಿ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ಏನು ಈ ರಿಸರ್ಚ್ ರಿಪೋರ್ಟ್ಸ್ ಇರ್ತಾವಲ್ಲ ಅವು ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ತುಂಬಾ ಸುಲಭವಾಗಿರಬೇಕು, ಕಾಂಪ್ಲೆಕ್ಸ್ ಇರಬಾರ್ದು. ದ ಸ್ಟೈಲ್ ಇರುತ್ತೆ, ರಿಪೋರ್ಟ್ ರೈಟಿಂಗ್ ಸ್ಟೈಲ್, ಏನು ರಿಪೋರ್ಟ್ ರೆಡಿ ಮಾಡಿರ್ತಾರೆ ಆ ರಿಪೋರ್ಟ್ನಲ್ಲಿರುವಂತಹ ಕಂಟೆಂಟು ತುಂಬಾ ಈಸಿ ಇರಬೇಕು ಓದಲಿಕ್ಕೆ ಆ್ಯಂಡ್ ಅರ್ಥ ಮಾಡಿಕೊಳ್ಳಲು. ಓಕೆ, ದ ಸ್ಟೈಲ್ ಆಫ್ ದಿ ರಿಪೋರ್ಟ್ ದ ಸ್ಟೈಲ್ ಆಫ್ ದಿ ರೈಟರ್ ಶುಡ್ ಎನ್ಶೂರ್ ದಟ್ ಸೆಂಟೆನ್ಸಸ್ ಆರ್ ಕನ್ಸೈಸ್ ಆರ್ ಬ್ರೀಫ್. ಓಕೆ, ಏನು ಈ ರಿಸರ್ಚ್ ರಿಪೋರ್ಟನ್ನು ಬರೀತಾರಲ್ಲ ರಿಸರ್ಚರ್, ಓಕೆ, ಎಸ್, ಅವರ ಒಂದು ಸ್ಟೈಲ್, ಶೈಲಿ ಅಂತ ಹೇಳ್ತೀವಲ್ಲ,
ಅವರು ಬರೆಯುವಂತಹ ಶೈಲಿ ತುಂಬಾ ಏನು ಸಂಕ್ಷಿಪ್ತವಾಗಿರಬೇಕು, ಬ್ರೀಫ್ ಆ್ಯಂಡ್ ಕನ್ಸೈಸ್ ಆಗಿರಬೇಕು. ಆ್ಯಂಡ್ ದ ಲ್ಯಾಂಗ್ವೇಜ್ ಯೂಸ್ಡ್ ಈಸ್ ಸಿಂಪಲ್ ಅಂತ ಹೇಳ್ತಾರೆ, ಟು ದಿ ಪಾಯಿಂಟ್ ಅಂತಲೂ ಕೂಡ ಹೇಳ್ತಾರೆ. ಆ ರಿಸರ್ಚ್ ರಿಪೋರ್ಟ್ನಲ್ಲಿ ಯೂಸ್ ಮಾಡುವಂತಹ ಲ್ಯಾಂಗ್ವೇಜು ತುಂಬಾ ಸಿಂಪಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಬೇಕು. ಒಂದು ಕಾಂಪ್ಲೆಕ್ಸ್ ವರ್ಡ್ಸನ್ನು ಯೂಸ್ ಮಾಡುವಂಥದ್ದು ಒಳ್ಳೆಯದಲ್ಲ. ಓಕೆ, ಟು ದಿ ಪಾಯಿಂಟ್. ಟು ದಿ ಪಾಯಿಂಟ್ ಅಂತ ಹೇಳಿದ್ರೆ ಕ್ಲಿಯರ್ ವೇ ವಿತೌಟ್ ಎನಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಮೀನ್ಸ್ ರಿಲವೆಂಟ್ ಆರ್ ಪರ್ಟಿನೆಂಟ್ ಇನ್ಫಾರ್ಮೇಷನ್, ಆ ಒಂದು ರಿಸರ್ಚ್ ಸ್ಟಡಿಗೆ ಸಂಬಂಧಪಟ್ಟಿರುವಂಥ ರಿಲವೆಂಟ್ ಆರ್ ಪರ್ಟಿನೆಂಟ್ ಇನ್ಫಾರ್ಮೇಷನನ್ನು ಅದನ್ನೇ ರಿಸರ್ಚ್ ರಿಪೋರ್ಟ್ನಲ್ಲಿ ಹೇಳಬೇಕು. ಓಕೆ, ಟು ದಿ ಪಾಯಿಂಟ್ ಇರಬೇಕು ಹೇಳುವಂಥ ಇನ್ಫಾರ್ಮೇಷನ್ ರಿಸರ್ಚ್ ರಿಪೋರ್ಟ್ನಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅವಾಯ್ಡಿಂಗ್ ಎಕ್ಸೆಸಿವ್ ಜಾರ್ಗನ್ ಅನ್ನುವಂಥದ್ದು. ಓಕೆ, ಇಂತಹ ಜಾರ್ಗನ್ ವರ್ಡ್ಸನ್ನು ಅವಾಯ್ಡ್ ಮಾಡುವಂಥದ್ದು. ಮೀನ್ಸ್ ಜಾರ್ಗನ್ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು ಕನ್ನಡದಲ್ಲಿ, ವೃತ್ತಿ ಭಾಷೆ ಅಂತ ಹೇಳ್ತೀವಿ. ಓಕೆ, ಮೀನ್ಸ್ ಪ್ರೊಫೆಷನಲ್ ಟರ್ಮ್ಸ್ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಮೀನಿಂಗ್ ಏನಂತ ಹೇಳ್ತಾರೆ, ಜಾರ್ಗನ್ ವರ್ಡ್ಸ್ ಅಥವಾ ಅಂತ ಹೇಳಿದಾಗ ಸ್ಪೆಷಲ್ ವರ್ಡ್ಸ್ ಅಂತ ನಾವು ಹೇಳ್ಬೋದು. ಆರ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಬೈ ಎ ಪ್ರೊಫೆಷನ್ ಆರ್ ಎ ಗ್ರೂಪ್ ಅಂತ, ಇಲ್ಲಿ ರಿಸರ್ಚರ್ ಯೂಸ್ಡ್ ಬೈ ಎ ರಿಸರ್ಚರ್ ಆರ್ ಗ್ರೂಪ್ ಆಫ್ ಸ್ಕಾಲರ್ಸ್ ಅಂತ ಹೇಳ್ಬೋದು, ದಟ್ ಆರ್ ಡಿಫಿಕಲ್ಟ್ ಫಾರ್ ಅದರ್ಸ್ ಟು ಅಂಡರ್ಸ್ಟ್ಯಾಂಡ್. ಈಗ ಉದಾಹರಣೆಗೆ ನಾವು ಲೀಗಲ್ ಪ್ರೊಫೆಷನನ್ನು ತಗೊಂಡ್ರೆ, ಓಕೆ, ಅಲ್ಲಿ ಕೆಲವೊಂದು ಟರ್ಮ್ಸ್ ಇರ್ತವೆ. ಅಂತಹ ಟರ್ಮ್ಸನ್ನು ಲಾಯರ್ಸ್ ಆ್ಯಂಡ್ ಜಡ್ಜಸ್ಸು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಕಾಮನ್ ಪರ್ಸನ್ನಿಗೆ ಅಂತಹ ಟರ್ಮ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಅದೇ ರೀತಿ ಮೆಡಿಕಲ್ ಫೀಲ್ಡಲ್ಲೂ ಕೂಡ ನಾವು ನೋಡಿದ್ರೆ ಕೆಲವೊಂದು ಮೆಡಿಕಲ್ ಟರ್ಮಿನಾಲಜೀಸ್ ಕೂಡ ಇದೆ, ಅಂದರೆ ಮೆಡಿಕಲ್ ಟರ್ಮ್ಸ್ ಇದೆ. ಒಂದು ಡಾಕ್ಟರ್ಸು ಅವರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಕಾಮನ್ ಪರ್ಸನಿಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಸಚ್ ಟೈಪ್ ಆಫ್ ಟರ್ಮ್ಸ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ, ಈ ಅಂತಹ ಒಂದು ಏನಂತ ಹೇಳ್ಬೋದು, ವೃತ್ತಿ ಭಾಷೆ ಅಂತ ನಾವು ಹೇಳ್ಬೋದು, ಜಾರ್ಗನ್ ಅಂಥವನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಆ್ಯಂಡ್ ದಿಸ್ ಈಸ್ ಅಬೌಟ್ ಸ್ಟೈಲ್, ದ ಫಸ್ಟ್ ಎಸೆನ್ಷಿಯಲ್ ಆಫ್ ಎ ಗುಡ್ ರಿಪೋರ್ಟ್. ಓಕೆ, ಅಂದರೆ ಏನು ಸ್ಟೈಲ್ ಅಂತ ಹೇಳಿದ್ರೆ ಇಲ್ಲಿ ತುಂಬ ಈಸಿಯಾಗಿರಬೇಕು ರಿಪೋರ್ಟ್ ಆ್ಯಂಡ್ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಆ ರಿಪೋರ್ಟ್ ಪ್ರಿಪೇರ್ ಆಗಿರಬೇಕು. ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತಹ, ಅರ್ಥ ಆಗದೇ ಇರುವಂತಹ, ಒಬ್ಬ ಕಾಮನ್ ಪರ್ಸನ್ನಿಗೆ ಅರ್ಥನೇ ಆಗದೇ ಇರುವಂತಹ ವರ್ಡ್ಸನ್ನು ಯೂಸ್ ಮಾಡಬಾರ್ದು. ತುಂಬ ಸಿಂಪಲ್ಲಾಗಿ ಆಗಿರುವಂತಹ ಲ್ಯಾಂಗ್ವೇಜನ್ನು ಯೂಸ್ ಮಾಡಿರಬೇಕು. ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್. Second essential of a good research report is layout. Okay, layout ಅಂದರೆ ಏನು? ಲೇಔಟ್ ಆಫ್ ದ ರಿಸರ್ಚ್ ರಿಪೋರ್ಟ್ ಮೀನ್ಸ್ ಆ್ಯಸ್ ಟು ವಾಟ್ ದ ರಿಸರ್ಚ್ ರಿಪೋರ್ಟ್ ಶುಡ್ ಕಂಟೈನ್. ಒಂದು ರಿಸರ್ಚ್ ರಿಪೋರ್ಟ್ ಅಂದರೆ ಅದರಲ್ಲಿ ಏನು ಇರಬೇಕು ಅಂತ ಹೇಳ್ತೀವಲ್ಲ ನಾವು, ಅದನ್ನು ಒಂದು ಲೇಔಟ್ ಆಫ್ ದಿ ರಿಸರ್ಚ್ ರಿಪೋರ್ಟ್ ಅಂತ ಹೇಳ್ತೀವಿ. ಅದು ಕೂಡ ಭಾಳ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್. ಓಕೆ, ಅ ಕಂಪ್ರಹೆನ್ಸಿವ್ ಲೇಔಟ್ ಆಫ್ ದಿ ರಿಸರ್ಚ್ ರಿಪೋರ್ಟ್ ಶುಡ್ ಕಂಪ್ರೈಸ್ ದ ಫಾಲೋಯಿಂಗ್ ಅಂತ ನಾವು ಹೇಳಬಹುದು. ನೆನ್ನೆ ಹೇಳಿದ್ದೆ ನಾನು. ಓಕೆ, ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಏನು? ಓಕೆ, ರಿಸರ್ಚ್ ರಿಪೋರ್ಟ್ ಬೇಸಿಕಲಿ ಕಂಟೈನ್ಸ್ 3 ಪಾರ್ಟ್ಸ್ ಅಂತ ನಾನು ಹೇಳಿದ್ದೆ. ಫಸ್ಟ್ ಪಾರ್ಟ್ ಏನಿರುತ್ತೆ, ಪ್ರಿಲಿಮಿನರಿ ಪೇಜಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ನಲ್ಲಿ ಬಂದರೆ ಮೇನ್ ಟೆಕ್ಸ್ಟ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಮೇನ್ ಬಾಡಿ ಆಫ್ ದಿ ರಿಪೋರ್ಟ್. ಓಕೆ, ಅಟ್ ದ ಲಾಸ್ಟ್ ರೆಫರಲ್ ಮಟೀರಿಯಲ್ಸ್ ಆರ್ ದ ಎಂಡ್ ಮ್ಯಾಟರ್ಸ್ ಅಂತ ಹೇಳಿದ್ದೆ ನಾನು. ಪ್ರಿಲಿಮಿನರಿ ಪೇಜಸ್ನಲ್ಲಿ ಬಂದುಬಿಟ್ರೆ ಟೈಟಲ್ ಪೇಜಸ್, ರಿಸರ್ಚರ್ಸ್ ಡಿಕ್ಲರೇಷನ್, ರಿಸರ್ಚ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಇರುತ್ತೆ, ಅಬ್ಸ್ಟ್ರಾಕ್ಟ್ ಆರ್ ಸಮ್ಮರಿ ಕಾಪಿ ಇರುತ್ತೆ, ಅಕ್ನಾಲಜ್ಮೆಂಟ್ಸ್ ಇರುತ್ತೆ, ಕಂಟೆಂಟ್ಸ್ ಇರುತ್ತೆ, ಲೀಸ್ಟ್ ಆಫ್ ಟೇಬಲ್ಸ್ ಇರುತ್ತೆ, ಲೀಸ್ಟ್ ಆಫ್ ಫಿಗರ್ಸ್ ಇರುತ್ತೆ, ಲೀಸ್ಟ್ ಆಫ್ ಅಬ್ರಿವೇಷನ್ಸ್ ಇರುತ್ತೆ. ಓಕೆ, ಇದೆಲ್ಲ ಪ್ರಿಲಿಮಿನರಿ ಪೇಜಸ್ನಲ್ಲಿ ಇರುತ್ತೆ. ಪ್ರಿಲಿಮಿನರಿ ಪೇಜಸ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ನಾನು ಹೇಳಿದ್ದೆ. ಓಕೆ, ಡಿಸಿಷನ್ ಮೇಕರ್ ಆರ್ ಯಾರಿಗಾದರೂ ಕೂಡ ಒಂದು ರಿಸರ್ಚ್ ರಿಪೋರ್ಟ್ನಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅವರು ಈ ಪ್ರಿಲಿಮಿನರಿ ಪೇಜಸ್ಸನ್ನು ರೆಫರ್ ಮಾಡೋದ್ರ ಮುಖಾಂತರ ಎಲ್ಲಿದೆ ಇನ್ಫಾರ್ಮೇಷನ್ ಏನಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಆ್ಯಂಡ್ ಮೇನ್ ಟೆಕ್ಸ್ಟಲ್ಲಿ ಬಂದುಬಿಟ್ರೆ ಚಾಪ್ಟರ್ ವೈಸ್ ನಾನು ಹೇಳಿದೆ. ಮೇನ್ ಟೆಕ್ಸ್ಟ್ನಲ್ಲಿ ನಾವು ಚಾಪ್ಟರ್ 1 ಇಂಟ್ರೊಡಕ್ಷನ್ ಅಂತ ನೋಡ್ತೀವಿ. ಅದರಲ್ಲಿ ಇಂಟ್ರೊಡಕ್ಷನ್ ಆಫ್ ದಿ ಸ್ಟಡಿ ಆ್ಯಂಡ್ ಥಿಯರಿಟಿಕಲ್ ಆರ್ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್, ಕಂಪನಿ ಪ್ರೊಫೈಲ್ ಆಗಿರ್ಬೋದು, ಇಂಡಸ್ಟ್ರಿ ಪ್ರೊಫೈಲ್ ಆಗಿರ್ಬೋದು, ಎಕ್ಸೆಟ್ರಾ. ಓಕೆ, ಸೆಕೆಂಡ್ ಚಾಪ್ಟರ್ ಆಗಿ ಲಿಟ್ರೇಚರ್ ರಿವ್ಯೂನ ನಾವು ನೋಡ್ಬೋದು. ಥರ್ಡ್ ಚಾಪ್ಟರ್ ಆಗಿ ಆ್ಯಂಡ್ ರಿಸರ್ಚ್ ಮೆಥಡಾಲಜಿನ ನಾವು ನೋಡ್ಬೋದು.
ಓಕೆ, ಫೋರ್ತ್ ಚಾಪ್ಟರ್ ಆಗಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಫಿಫ್ತ್ ಚಾಪ್ಟರ್ ಆಗಿ ಫೈಂಡಿಂಗ್ಸ್ ಆಫ್ ದ ಸ್ಟಡಿ, ಸಿಕ್ಸ್ತ್ ಚಾಪ್ಟರ್ನಲ್ಲಿ ನಾವು ಕನ್ಕ್ಲೂಷನ್ ಆ್ಯಂಡ್ ರೆಕಮೆಂಡೇಷನ್ಸ್, ಸಿಕ್ಸ್ತ್ ಚಾಪ್ಟರ್ನಲ್ಲಿ ರೆಕಮೆಂಡೇಷನ್ಸ್, ಕನ್ಕ್ಲೂಷನ್ಸ್, ಲಿಮಿಟೇಷನ್ಸ್ ಆಫ್ ದಿ ಸ್ಟಡಿನೂ ಕೂಡ ನಾವು ನೋಡ್ಬೋದು. ಇದು ಮೇಯ್ನ್ ಬಾಡಿ ಆಫ್ ದಿ ರಿಪೋರ್ಟ್ನಲ್ಲಿ ಬರುತ್ತೆ. ಥರ್ಡ್ ಪಾರ್ಟು ಎಂಡ್ ಮ್ಯಾಟರ್ಸಲ್ಲಿ ಬಂದುಬಿಟ್ರೆ ನಾವು ಏನು ನೋಡ್ತೀವಿ, ಬಿಬ್ಲಿಯೋಗ್ರಫಿ ನೋಡ್ತೀವಿ, ಅನೆಕ್ಸರ್ ನೋಡ್ತೀವಿ. ಅನೆಕ್ಸರ್ಸ್ನಲ್ಲಿ ನಾವು ಕ್ವಶನ್ ಆಯರ್ಸನ್ನು ನೋಡ್ಬೋದು, ಲೀಸ್ಟ್ ಆಫ್ ರೆಸ್ಪಾಂಡೆಂಟ್ಸ್ ನೋಡ್ಬೋದು. ಓಕೆ, ಅದರ್ ಸಪೋರ್ಟಿಂಗ್ ಮೆಟೀರಿಯಲ್ಸನ್ನು ನಾವು ನೋಡ್ಬೋದು. ಓಕೆ, ದಿಸ್ ಈಸ್ ಏನು ಸ್ಟ್ಯಾಂಡರ್ಡ್ ಲೇಔಟ್ ಆಫ್ ಎ ರಿಸರ್ಚ್ ರಿಪೋರ್ಟ್. ಒಂದು ರಿಸರ್ಚ್ ರಿಪೋರ್ಟ್ ಲೇಔಟ್ ಅಂತ ಬಂದಾಗ ಇಷ್ಟು ಕಂಟೆಂಟನ್ನು ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಸಿ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದಲ್ಲಿ ನಾವು ಹೇಳ್ಬೋದು ಸಂಶೋಧನಾ ವರದಿಯ ವಿನ್ಯಾಸ ಅಂತ ಕರಿತೀವಿ ನಾವು. ಓಕೆ, ರಿಸರ್ಚ್ ರಿಪೋರ್ಟ್ ಲೇಔಟ್ ಆಫ್ ದಿ ರಿಸರ್ಚ್ ರಿಪೋರ್ಟ್ ಅಂದರೆ ಸಂಶೋಧನಾ ವರದಿಯ ವಿನ್ಯಾಸ. ಸಿ ಡಿಯರ್ ಸ್ಟೂಡೆಂಟ್ಸ್, ಅ ಗುಡ್ ಲೇಔಟ್ ಎನೇಬಲ್ಸ್ ದ ರೀಡರ್ ಟು ಫಾಲೋ ದಿ ರಿಪೋರ್ಟ್ಸ್ ಇಂಟೆನ್ಷನ್ಸ್ ಅಂತ ನಾವು ಹೇಳ್ಬೋದು. ಮೀನ್ಸ್ ಒಂದು ಒಳ್ಳೆ ಲೇಔಟ್ ಏನಿದೆಯಲ್ಲ, ರೀಡರ್ಸ್ ಏನಿದು ಮೀನ್ಸ್ ಓದುಗರ ವರದಿಯ ಒಂದು ಏನು ಇಂಟೆನ್ಷನ್ಸ್, ಉದ್ದೇಶಗಳನ್ನು ಅದು ಫಾಲೋ ಮಾಡಿರುತ್ತೆ. ಓಕೆ, ಆ್ಯಂಡ್ ಹೆಲ್ಪ್ಸ್ ದ ಕಮ್ಯುನಿಕೇಷನ್ ಪ್ರೊಸೆಸ್. ಆ ರಿಸರ್ಚ್ ರಿಪೋರ್ಟ್ ಲೇಔಟ್ ತುಂಬಾ ಚೆನ್ನಾಗಿದೆ, ಕರೆಕ್ಟಾಗಿದೆ, ಒಂದು ಸ್ಟ್ಯಾಂಡರ್ಡ್ ಫಾರ್ಮೇಟಲ್ಲಿ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಕಮ್ಯುನಿಕೇಷನ್ ಪ್ರೊಸೆಸ್ ಇರುವಂತಹ, ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಈಸಿಯಾಗಿ ಏನು ಮಾಡ್ಬೋದು, ರೀಡರ್ ಈಸಿಯಾಗಿ ಓದ್ಬೋದು. ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಪ್ರೊಸೆಸ್ಸು ಕೂಡ ತುಂಬಾ ಈಸಿಯಾಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲೇಔಟಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ಸ್ ಆ್ಯಂಡ್ ಪ್ಯಾರಾಗ್ರಾಫ್ಸ್ ರಿಸರ್ಚ್ ರಿಪೋರ್ಟ್ನಲ್ಲಿ ನಾವು ನೋಡ್ಬೋದು. ಓಕೆ, ಇಂಥ ಒಂದು ಸೆಕ್ಷನ್ಸ್ ಆ್ಯಂಡ್ ಪ್ಯಾರಾಗ್ರಾಫ್ಸಿಗೆ ಬಂದುಬಿಟ್ರೆ ಶುಡ್ ಬಿ ಗಿವನ್ ಹೆಡಿಂಗ್ಸ್ ಆ್ಯಂಡ್ ಸಬ್ ಹೆಡಿಂಗ್ಸ್. ಸೆಕ್ಷನ್ಸ್ನಲ್ಲಿ ಹೆಡಿಂಗ್ಸನ್ನು ಕೊಡಬೇಕು, ಸಬ್ ಹೆಡಿಂಗ್ ಕೊಡಬೇಕು. ಪ್ಯಾರಾಗ್ರಾಫ್ಸ್ ಇದ್ರೂ ಕೂಡ ಅಲ್ಲೂ ಕೂಡ ಹೆಡಿಂಗ್ಸ್ ಆ್ಯಂಡ್ ಸಬ್ ಹೆಡಿಂಗ್ಸನ್ನು ನಾವು ನೋಡ್ಬೋದು. ಓಕೆ, ರಿಸರ್ಚ್ ರಿಪೋರ್ಟ್ನಲ್ಲಿ. ಆ್ಯಂಡ್ ಯು ಮೇ ಆಲ್ಸೋ ಕನ್ಸಿಡರ್ ಸಿಸ್ಟಮ್ ಆಫ್ ನಂಬರಿಂಗ್ ಆರ್ ಲೆಟ್ರಿಂಗ್ ಅಂತ ಹೇಳ್ಬೋದು. ನಂಬರಿಂಗ್ ಆ್ಯಂಡ್ ಲೆಟ್ರಿಂಗ್ ಯಾಕೆ ಅಂತ ಹೇಳಿದ್ರೆ, ಟು ಐಡೆಂಟಿಫೈ ದ ರೆಲೆವೆಂಟ್ ಇಂಪಾರ್ಟೆನ್ಸ್ ಆಫ್ ಪ್ಯಾರಾಗ್ರಾಫ್ಸ್ ಆ್ಯಂಡ್ ಸಬ್ ಪ್ಯಾರಾಗ್ರಾಫ್ಸ್. ಓಕೆ, ಆ್ಯಂಡ್ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ದ್ಯಾಟ್ ಈಸ್ ಲೇಔಟ್ನಲ್ಲಿ ಬುಲೆಟ್ ಪಾಯಿಂಟ್ಸನ್ನು ನಾವು ನೋಡ್ತೀವಿ. ಓಕೆ, ಯಾಕೆ ಬುಲೆಟ್ ಪಾಯಿಂಟ್ಸ್ ಯಾಕೆ ಯೂಸ್ ಮಾಡ್ತೀವಿ? ಬುಲೆಟ್ ಪಾಯಿಂಟ್ಸ್ ಆರ್ ಆ್ಯನ್ ಆಪ್ಷನ್ ಫಾರ್ ಹೈಲೈಟಿಂಗ್ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ಸ್, ನಮ್ಮ ಒಂದು ರಿಸರ್ಚ್ ರಿಪೋರ್ಟ್ನಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೈಲೈಟ್ ಮಾಡಲಿಕ್ಕೋಸ್ಕರ ಬುಲೆಟ್ ಪಾಯಿಂಟ್ಸನ್ನು ಕೂಡ ನಾವು ನೋಡ್ಬೋದು. ಓಕೆ, ಎಷ್ಟು ಒಂದು ರಿಸರ್ಚ್ ರಿಪೋರ್ಟಿನ ಲೇಔಟು ನಾನು ಈಗ ಹೇಳಿದ್ನಲ್ಲ ಕಂಟೆಂಟು, ಇದನ್ನೆಲ್ಲವನ್ನು ಒಳಗೊಂಡಿದ್ದರೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ನು ನಾವು ನೋಡಬಹುದು ಒಂದು ರಿಸರ್ಚ್ ರಿಪೋರ್ಟ್ನಲ್ಲಿ. ಓಕೆ, ದಿಸ್ ಇಸ್ ದಿ ಸೆಕೆಂಡ್ ಎಸೆನ್ಷಿಯಲ್ ಆಫ್ ಎ ಗುಡ್ report. The next essential of a good report is accuracy. Okay, ಇದನ್ನು ಈ ರೀತಿ ನಾವು ಫ್ಯಾಕ್ಚುಯಲ್ ಅಕ್ಯುರೇಸಿ ಅಂತಲೂ ನಾವು ಹೇಳ್ಬೋದು. ಓಕೆ, ಮೀನ್ಸ್ ಅಕ್ಯುರೇಸಿ ಮೀನ್ಸ್ ಕಾನ್ಫಿಡೆನ್ಸ್ ಇನ್ ದಿ ನಾವು ಯೂಸ್ ಮಾಡುವಂತಹ ರಿಸರ್ಚ್ ರಿಪೋರ್ಟ್ನಲ್ಲಿ ಇರುವಂತಹ ಇನ್ಫಾರ್ಮೇಷನ್ನ ಬಗ್ಗೆ ಇರುವಂಥ ಒಂದು ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ಬೋದು. ವಾಸ್ತವಿಕ ನಿಖರತೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಓಕೆ, ಸಿ ಡಿಯರ್ ಸ್ಟೂಡೆಂಟ್ಸ್, ಮೇಕ್ ಶ್ಯೂರ್ ಎವ್ರಿಥಿಂಗ್ ಯು ರೈಟ್ ಈಸ್ ಫ್ಯಾಕ್ಚುಯಲಿ ಅಕ್ಯುರೇಟ್. ರಿಸರ್ಚ್ ರಿಪೋರ್ಟ್ನಲ್ಲಿ ಬರೆಯುವಂತಹ ಏನೇನು ಕಂಟೆಂಟ್ ಇರುತ್ತಲ್ಲ ಅದು ಅಕ್ಯುರೇಟ್ ಆಗಿದೆನಾ ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಳ್ಬೇಕು ಆ್ಯಸ್ ಎ ರಿಸರ್ಚರ್. ನಾವು ತಂದಿರುವಂಥ ಇನ್ಫಾರ್ಮೇಷನ್ ಅಲ್ಲಿ ಒಂದಿದೆ, ಬಟ್ ರಿಪೋರ್ಟ್ನಲ್ಲಿ ನಾವು ಆ ಇನ್ಫಾರ್ಮೇಷನ್ ಇನ್ನೊಂದಿದೆ ಅಂತ ಹೇಳಿದಾಗ ಅದು ಸಮಸ್ಯೆ ಆಗುತ್ತೆ. ಓಕೆ, ಹಾಗಾಗಿ ಅದನ್ನು ಚೆಕ್ ಮಾಡಬೇಕು, ಅಕ್ಯುರೇಸಿ ಚೆಕ್ ಮಾಡಬೇಕು. ಆ್ಯಂಡ್ ಇಫ್ ಯು ವುಡ್ ಮಿಸ್ಲೀಡ್ ಆರ್ ಮಿಸ್ಇನ್ಫಾರ್ಮ್, ಯು ವಿಲ್ ಬಿ ಡೂಯಿಂಗ್ ಎ ಡಿಸರ್ವೀಸ್ ನಾಟ್ ಓನ್ಲಿ ಟು ಯುವರ್ ಸೆಲ್ಫ್ ಬಟ್ ಆಲ್ಸೋ ಟು ದಿ ರೀಡರ್ಸ್ ಅಂತ ನಾವು ಹೇಳ್ಬೋದು. ಇನ್ ಕೇಸ್ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಮಿಸ್ಲೀಡ್ ಮಾಡಿದ್ದೀವಿ ಅಥವಾ ಮಿಸ್ಇನ್ಫಾರ್ಮ್ ಮಾಡಿದ್ದೀವಿ, ಈ ಆ್ಯಕ್ಚುಲಾಗಿ ಇರುವಂಥ ಇನ್ಫಾರ್ಮೇಷನ್ನೇ ಬೇರೆ, ರಿಪೋರ್ಟ್ನಲ್ಲಿ ನಾವು ಮಿಸ್ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇವಲ ನಮಗಷ್ಟೇ ಮೋಸ ಮಾಡ್ಕೊಂಡಂಗಲ್ಲ, ಅದು ಮೀನ್ಸ್ ರಿಸರ್ಚರಿಗಷ್ಟೇ ಅದು ಮೋಸ ಆಗೋದಿಲ್ಲ. ಓಕೆ, ಬೇರೆಯವರಿಗೂ ಕೂಡ ಅದು ಮೋಸ ಆಗುತ್ತೆ. ಓಕೆ, ಬೇರೆಯವರು ಅಂತ ಹೇಳಿದ್ರೆ ರೀಡರ್ಸ್. ಓಕೆ,
ಎಸ್ ಅವರಿಗೂ ಕೂಡ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಮಿಸ್ಇನ್ಫಾರ್ಮೇಷನ್ ಇದ್ದರೆ, ಮಿಸ್ಲೀಡ್ ಮಾಡಿದ್ದಾರೆ ಇನ್ಫಾರ್ಮೇಷನ್. ಸೊ ಅಕ್ಯುರೇಸಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ಎ ಗುಡ್ ರಿಪೋರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಡಿಯರ್ ಸ್ಟೂಡೆಂಟ್, ಫೈನಲಿ ರಿಮೆಂಬರ್ ಟು ರೆಫರ್ ಟು ಎನಿ ಇನ್ಫಾರ್ಮೇಷನ್ ಯು ಹ್ಯಾವ್ ಯೂಸ್ ಇಟ್ ಟು ಸಪೋರ್ಟ್ ಯುವರ್ ವರ್ಕ್. ರಿಸರ್ಚ್ ರಿಪೋರ್ಟಿಗೆ ಸಂಬಂಧಪಟ್ಟ ಹಾಗೆ ರಿಸರ್ಚರ್ ಏನು ಅವನ ಒಂದು ವರ್ಕಿಗೆ ಸಪೋರ್ಟ್ ಆಗಿ ಯೂಸ್ ಮಾಡಿರೋಂಥ ಎಲ್ಲ ಇನ್ಫಾರ್ಮೇಷನ್ನು ಕೂಡ ರಿಪೋರ್ಟ್ನಲ್ಲಿ ನಾವು ತೋರಿಸ್ಬೋದು. ಓಕೆ, ಆರ್ ಇನ್ ಅದರ್ ವರ್ಡ್ಸಲ್ಲಿ ಹೇಳೋದಾದರೆ ರಿಸರ್ಚ್ ರಿಪೋರ್ಟ್ ರೈಟರ್ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್ ಇನ್ ಕೋಡಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಂತ ನಾವು ಹೇಳ್ಬೋದು. ಓಕೆ, ಈ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಥವಾ ಫ್ಯಾಕ್ಟ್ಸನ್ನು ರಿಪೋರ್ಟ್ನಲ್ಲಿ ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ಬರಿಬೇಕಾಗುತ್ತೆ. ಓಕೆ, ಆ್ಯಂಡ್ ಸಿನ್ಸ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ನಾವು ಆ ರಿಸರ್ಚ್ ರಿಪೋರ್ಟ್ ಬೇಸಿಸ್ ಮೇಲೆ, ಅದು ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಏನು ಫೈಂಡಿಂಗ್ಸ್ ಅನಾಲಿಸಿಸ್ ಮಾಡಿರ್ತಾರಲ್ಲ ರಿಪೋರ್ಟ್ನಲ್ಲಿ, ಅದು ಪ್ಯೂರ್ಲಿ ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಅದರ ಮೇಲೆ ಒಂದು ಕ್ರೂಷಿಯಲ್ ಡಿಸಿಷನ್ಸನ್ನು ತಗೊಳ್ಳುವಂಥ ಸಿಚುವೇಶನ್ಸ್ ಇರುತ್ತೆ. ದೇರ್ ಫೋರ್ ದ ಇನ್ಫಾರ್ಮೇಷನ್ ವಾಟ್ ಎವರ್ ನಾವು ರಿಸರ್ಚ್ ರಿಪೋರ್ಟ್ನಲ್ಲಿ ಕೊಡ್ತೀವಲ್ಲ, ಎಸ್ ಅದು ಕೊಡಬೇಕಾದ್ರೆ ಅಂದರೆ ಆ ರಿಪೋರ್ಟ್ನಲ್ಲಿ ಆ ಇನ್ಫಾರ್ಮೇಷನ್ನ ನಾವು ಬರಿಬೇಕಾದ್ರೆ ಆ್ಯಸ್ ಎ ರಿಸರ್ಚರ್ ತುಂಬಾ ಕೇರ್ಫುಲ್ಲಾಗಿ ಬರಿಬೇಕಾಗುತ್ತೆ. ಮೀನ್ಸ್ ಅಕ್ಯುರೇಸಿ ಇರಬೇಕು. ಓಕೆ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಕ್ಯಾರೆಕ್ಟರ್ ಆಫ್ ಎ ಗುಡ್ ರಿಪೋರ್ಟ್. The next important essential character of a good report is clarity. Okay, ರಿಸರ್ಚ್ ರಿಪೋರ್ಟ್ನಲ್ಲಿ ಕ್ಲಾರಿಟಿ ಇರಬೇಕು. ಮೀನ್ಸ್ ಸಿ ನಾವು ರಿಪೋರ್ಟ್ ರೈಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬ್ರೇಕ್ ತಗೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ಮೀನ್ಸ್ ಟೇಕ್ ಎ ಬ್ರೇಕ್ ಫ್ರಮ್ ರೈಟಿಂಗ್ ವೆನ್ ಯು ವುಡ್ ಕಮ್ ಬ್ಯಾಕ್ ಟು ಇಟ್. ಮತ್ತೆ ಬಂದಾಗ ನಾವು ಒಂದಿಷ್ಟು ಬ್ರೇಕ್ ತಗೊಂಡು ಮತ್ತೆ ಬಂದಾಗ ಯು ವಿಲ್ ಹ್ಯಾವ್ ದ ಡಿಗ್ರಿ ಆಫ್ ಅಬ್ಜೆಕ್ಟಿವಿಟಿ ದಾಟ್ ಯು ನೀಡ್. ಓಕೆ, ಆ್ಯಂಡ್ ಎಸ್ಪೆಷಲಿ ಕ್ಲಾರಿಟಿ ಬರಬೇಕು ರಿಸರ್ಚ್ ರಿಪೋರ್ಟ್ನಲ್ಲಿ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು, ನಾವು ಏನು ಮಾಡಬೇಕಾಗುತ್ತೆ, ಸಿಂಪಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು. ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ಯುವರ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಮೀನ್ಸ್ ದ ಲ್ಯಾಂಗ್ವೇಜ್ ಆಫ್ ದಿ ರಿಪೋರ್ಟ್ ಏನಿರುತ್ತಲ್ಲ ಶುಡ್ ಬಿ ಸಿಂಪಲ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಅಟ್ರಾಕ್ಟಿವ್ ಕೂಡ ಇರಬೇಕು. ಓಕೆ, ಆ್ಯಂಡ್ ಏನು ಟ್ರೈ ಟು ಅವಾಯ್ಡ್ ಲಾಂಗ್ ಸೆಂಟೆನ್ಸಸ್. ಡಿಯರ್ ಸ್ಟೂಡೆಂಟ್ಸ್, ವೈಲ್ ರೈಟಿಂಗ್ ದ ರಿಪೋರ್ಟ್ ಈ ಲಾಂಗ್ ಸೆಂಟೆನ್ಸಸ್ಸನ್ನು ಯೂಸ್ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ನಾಟ್ ಓನ್ಲಿ ಲಾಂಗ್ ಸೆಂಟೆನ್ಸಸ್ ಮತ್ತಿನ್ನೇನು ಕಾಂಪ್ಲಿಕೇಟೆಡ್ ಟರ್ಮ್ಸ್, ಬಟ್ ಅಟ್ ದ ಸೇಮ್ ಟೈಮ್ the language should be formal and academic. Okay, yes, this is about clarity. The next important essential of a good report is readability. Okay, readability refers to how easy to read ಅನ್ನುವಂಥದ್ದು. Okay, and understand a text depending on its unique features. ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ, ಸಿ ರೀಡಬಿಲಿಟಿ ಈಸ್ ದಿ ಈಸಿ ವಿತ್ ವಿಚ್ ಅ ರೀಡರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ರಿಟರ್ನ್ ಟೆಕ್ಸ್ಟ್ ಅನ್ನುವಂಥದ್ದು. ಓದುವ ಒಂದು ಸಾಮರ್ಥ್ಯ ಅಂತ ನಾವು ಹೇಳ್ತೀವಿ. ಸಿ ಎಕ್ಸ್ಪರ್ಟ್ಸ್ ಅಗ್ರಿ ದ್ಯಾಟ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ರೀಡಬಿಲಿಟಿ ದ ಮೋಸ್ಟ್ ಆರ್, ಓಕೆ, ಈ ಒಂದು ರೀಡಬಿಲಿಟಿ ಇದೆಯಲ್ಲ, ಓದುವ ಸಾಮರ್ಥ್ಯದ ಮೇಲೆ ಹೆಚ್ಚು ಒಂದು ಅಫೆಕ್ಟ್ ಆಗುವಂತಹ ಅಂಶಗಳು ಯಾವುವು ಅನ್ನುವಂಥದ್ದು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಅಪಿಯರೆನ್ಸ್. ಓಕೆ, ರಿಸರ್ಚ್ ರಿಪೋರ್ಟ್ ಏನಿದೆಯಲ್ಲ ಅದರಲ್ಲಿ ಒಂದು ಅಪಿಯರೆನ್ಸ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಆ್ಯಂಡ್ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ ಮ್ಯಾಟರ್ಸ್. ಓಕೆ, ಮೀನ್ಸ್ ನಾಟ್ ಹ್ಯಾವಿಂಗ್ ಆರ್ ರಿಕ್ವೈರಿಂಗ್ ಸ್ಪೆಷಲೈಸ್ಡ್ ಆರ್ ಟೆಕ್ನಿಕಲ್ ಏನಂತ ಹೇಳ್ಬೋದು ಸಬ್ಜೆಕ್ಟ್ ಮ್ಯಾಟರ್ಸ್. ಓಕೆ, ಆ್ಯಂಡ್ ಕ್ಲಿಯರ್ ಆ್ಯಂಡ್ ಡೈರೆಕ್ಟ್ ಸ್ಟೈಲ್ ಇರಬೇಕು. ಓಕೆ, ಕ್ಲಿಯರ್ ಆ್ಯಂಡ್ ಡೈರೆಕ್ಟ್ ಸ್ಟೈಲ್ ಇರಬೇಕು. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ರೀಡಬಿಲಿಟಿ ಮೇಲೆ ಅಫೆಕ್ಟ್ ಆಗುವಂಥದ್ದು. ಆ್ಯಂಡ್ ಶಾರ್ಟ್ ಸೆಂಟೆನ್ಸಸ್ ಇರಬೇಕು ರಿಪೋರ್ಟ್ನಲ್ಲಿ. ಶಾರ್ಟ್ ಸೆಂಟೆನ್ಸಸ್ ಅಂದರೆ ಲಾಂಗ್ ಸೆಂಟೆನ್ಸಸ್ ಇರಬಾರ್ದು. ಲೈಕ್ ರಿಸರ್ಚ್ ರಿಪೋರ್ಟು ಪ್ರೋಸ್ ಥರ ಇರಬಾರ್ದು, ಒಂದು ಗದ್ಯದ ಥರ ಇರಬಾರ್ದು. ಓಕೆ, ಶಾರ್ಟ್ ಸೆಂಟೆನ್ಸಸ್ ಇರಬೇಕು. ಆ್ಯಂಡ್ ಶಾರ್ಟ್ ಆ್ಯಂಡ್ ಫೆಮಿಲಿಯರ್ ವರ್ಡ್ಸನ್ನು ಯೂಸ್ ಮಾಡಬೇಕು. ಓಕೆ, ಎಸ್, ಇಂಥ ಒಂದು ಫ್ಯಾಕ್ಟರ್ಸ್ ಇದ್ದರೆ ಆ ರೀಡಬಿಲಿಟಿ ಏನಿದೆಯಲ್ಲ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ essential character of a good research report is ರಿವಿಷನ್. ಓಕೆ, ರಿವಿಷನ್ ನಾವು ಪ್ರೀವಿಯಸ್ ಸೆಷನ್ನಲ್ಲಿ ನೋಡಿದ್ವಿ ಡಿಫ್ರೆಂಟ್ ಸ್ಟೇಜಸ್ ಆಫ್
ರೈಟಿಂಗ್ ರಿಪೋರ್ಟ್ ಅಂತ ಬಂದಾಗ ಅದರಲ್ಲಿ ಒಂದು ಸ್ಟೇಜ್ ನೋಡಿದ್ವಿ, ರೀರೈಟಿಂಗ್ ಅಂತ, ರೀರೈಟಿಂಗ್ ಆ್ಯಂಡ್ ಪಾಲಿಷಿಂಗ್ ಆಫ್ ದಿ ರಫ್ ಡ್ರಾಫ್ಟ್ ಅನ್ನುವಂಥದ್ದು. ಓಕೆ, ಎಸ್, ನೋಡಿ, ಏನು ರಿವಿಷನ್ ಅಂದರೆ ಏನು? ದಿಸ್ ಏನಿದೆಯಲ್ಲ, ರೀರೈಟಿಂಗ್ ಆ್ಯಂಡ್ ಪಾಲಿಷಿಂಗ್ ಆಫ್ ದಿ ರಫ್ ಡ್ರಾಫ್ಟ್ ಇರುತ್ತಲ್ಲ, ರಫ್ ಡ್ರಾಫ್ಟ್ ಪ್ರಿಪರೇಷನ್ ಮಾಡ್ತಾರೆ ರಿಸರ್ಚರ್. ಅದಾದ ಮೇಲೆ ಅದನ್ನು ಮತ್ತೆ ಪಾಲಿಷಿಂಗ್ ಮಾಡ್ತಾರೆ, ರೀರೈಟ್ ಮಾಡ್ತಾರೆ. ಆ ರೀರೈಟ್ ಮಾಡಬೇಕಾದ್ರೆ, ಪಾಲಿಷಿಂಗ್ ಮಾಡಬೇಕಾದ್ರೆ ಅದು ಒಂದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂತ ಹೇಳ್ಬೋದು ಒಂದು ಫಾರ್ಮಲ್ ರೈಟಿಂಗಿಂದು. ಓಕೆ, ಆ್ಯಂಡ್ ಯೂಶ್ವಲಿ ಈ ಒಂದು ರೀರೈಟಿಂಗ್ ಆ್ಯಂಡ್ ಪಾಲಿಷಿಂಗ್ ಏನಿದೆಯಲ್ಲ, ಆ ಒಂದು ಸ್ಟೆಪ್ ಇದೆಯಲ್ಲ, ರಿಕ್ವೈರ್ಸ್ ಮೋರ್ ಟೈಮ್ ದ್ಯಾನ್ ದಿ ರೈಟಿಂಗ್ ಆಫ್ ದಿ ರಫ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಸಿ, ಕೇರ್ಫುಲ್ ರಿವಿಷನ್ ಇದೆಯಲ್ಲ, ದ ಕೇರ್ಫುಲ್ ರಿವಿಷನ್ ಮೇಕ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಮೆಡಿಯೋಕರ್ ಆ್ಯಂಡ್ ಎ ಗುಡ್ ಪೀಸ್ ಆಫ್ ರೈಟಿಂಗ್ ಅಂತ ಹೇಳ್ಬೋದು. ಒಂದು ಸಾಧಾರಣವಾಗಿ ಬರೆಯುವಂತಹ ರೈಟಿಂಗ್ ಏನಿದೆಯಲ್ಲ, ಅದಕ್ಕೂ ಒಂದು ಗುಡ್ ಪೀಸ್ ಆಫ್ ರೈಟಿಂಗ್ ಇರುವಂತಹ ಒಂದು ಡಿಫ್ರೆನ್ಸಸ್ಸನ್ನು ನಾವು ನೋಡ್ಬೋದು ಕೇರ್ಫುಲ್ ರಿವಿಷನ್ ಮಾಡಿದಾಗ. ಓಕೆ, ಕೇರ್ಫುಲ್ ರಿವಿಷನ್ ಮಾಡಿದಾಗ ಇಂಥ ಒಂದು ಡಿಫ್ರೆನ್ಸನ್ನು ನಾವು ನೋಡ್ತೀವಿ. ಹಾಗಾಗಿ ರಿವಿಷನ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಏನಂತ ಹೇಳ್ಬೋದು, ಎಸೆನ್ಷಿಯಲ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್ ಅಂತ ಹೇಳ್ಬೋದು. ಇನ್ ಅದರ್ ವರ್ಡ್ಸಲ್ಲಿ ಹೇಳೋದಾದರೆ, ವೆನ್ ದ ಫಸ್ಟ್ ಡ್ರಾಫ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ರಫ್ ಡ್ರಾಫ್ಟ್. ಓಕೆ, ವೆನ್ ದ ಫಸ್ಟ್ ಡ್ರಾಫ್ಟ್ ಆಫ್ ಎ report is completed, it should be put to one side at least for 24 hours. Okay, the report should then be read as if with eyes of the intended reader. It should be checked for ಸ್ಪೆಲ್ಲಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಎರರ್ಸ್ ಅಂತ ಹೇಳ್ಬಹುದು. ನೋಡಬೇಕಾಗುತ್ತೆ, ಏನಾದ್ರು ಮ್ಯಾಥಮೆಟಿಕಲ್ ಎರರ್ಸ್ ಇದೆನಾ, ಸ್ಪೆಲ್ಲಿಂಗ್ ಎರರ್ ಇದೆಯಾ ಅನ್ನೋವಂಥದ್ದು. ಆ್ಯಂಡ್ ಡಿಯರ್ ಸ್ಟೂಡೆಂಟ್, ರಿಮೆಂಬರ್ ದ ಸ್ಪೆಲ್ ಆ್ಯಂಡ್ ನೋಡಿ, ಎಲ್ಲ ಈ ರಿಸರ್ಚ್ ರಿಪೋರ್ಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ರಿಸರ್ಚರ್ಸು. ಓಕೆ, ಹಾಗಾಗಿ ದ ಸ್ಪೆಲ್ ಗ್ರಾಮರ್ ಚೆಕ್ ಅನ್ನುವಂಥದ್ದು ನಮ್ಮ ಕಂಪ್ಯೂಟರ್ನಲ್ಲೇ ಇರುತ್ತೆ. ಎಸ್, ಅದನ್ನು ಯೂಸ್ ಮಾಡ್ಬೋದು. ಓಕೆ, ಯೂಸ್ ಇಟ್ ಅನ್ನುವಂಥದ್ದು ಹೇಳಿದ್ದಾರೆ. ಮೀನ್ಸ್ ರಿಸರ್ಚರ್ ಶುಡ್ ಚೆಕ್ ದಿ ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಅಂತ ಹೇಳ್ತೀವಿ. ಮೆಕ್ಯಾನಿಕ್ಸ್ ಆಫ್ ರೈಟಿಂಗ್ ಅಂತ ಬಂದಾಗ ಗ್ರಾಮರ್ ಚೆಕ್ ಮಾಡಬೇಕು, ಆ್ಯಂಡ್ ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು, ಯೂಸೇಜ್ ಚೆಕ್ ಮಾಡಬೇಕು. ಎಸ್, ಹಾಗಾಗಿ ರಿವಿಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ರಿವಿಷನ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್. The next important essential of a good report is reinforcement. Okay, reinforcement. Reinforcement means the action of strengthening or encouraging something ಅಂತ. ಇನ್ ಕನ್ನಡ ಏನಂತ ಹೇಳ್ತೀವಿ, ಬಲವರ್ಧನೆ ಅಥವಾ ಬಲಪಡಿಸುವುದು ಅಂತ ಹೇಳ್ತೀವಿ. ಸಿ reinforcement, ರಿಸರ್ಚಲ್ಲಿ ಬಂದ reinforcement usually gets the message across. Okay, yes, means the message is frequently conveyed through reinforcement ಅಂತ ಹೇಳ್ಬೋದು. Reinforcement usually gets the message across. Okay, this old adage, ಇದೊಂದು ಗಾದೆ, ತುಂಬ ಹಳೇ ಚಿರಪರಿಚಿತ ಆಗಿರುವಂಥ ಒಂದು ಗಾದೆ ಇದು. ಓಕೆ, reinforcement usually gets the message across. See, this old adage is well known and is used to good ಎಫೆಕ್ಟ್ ಇನ್ ಆಲ್ ಸಾರ್ಟ್ಸ್ ಆಫ್ ಸರ್ಕಮ್ಸ್ಟೆನ್ಸಸ್. ಯಾವ ಒಂದು ಸನ್ನಿವೇಶಗಳು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪ್ರೆಸೆಂಟೇಷನ್, ನಾಟ್ ಜಸ್ಟ್ ರಿಪೋರ್ಟ್ ರೈಟಿಂಗ್. ಓಕೆ, ರೀಇನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ರಿಪೋರ್ಟ್ ರೈಟಿಂಗ್ ಅಂತಲೇ ಅಲ್ಲ, ಪ್ರೆಸೆಂಟೇಷನ್ನಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ರಿಪೋರ್ಟ್ ರೈಟಿಂಗ್ನಲ್ಲಿ ನಾವು ರೀಇನ್ಫೋರ್ಸ್ಮೆಂಟ್ ಈ ರೀತಿ ನೋಡಬಹುದು. ಹೇಗೆ ಅಂತ ಹೇಳಿದ್ರೆ, ರಿಸರ್ಚರ್ ಫಸ್ಟ್ ಏನು ಅಂದರೆ, ಟೆಲ್ ದೆಮ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಗೋಯಿಂಗ್ ಟು ಸೇ. ಓಕೆ, ಮೀನ್ಸ್ ಇನ್ ದಿ ಇಂಟ್ರೊಡಕ್ಷನ್ನಲ್ಲಿ ಆ್ಯಂಡ್ ಸಮ್ಮರಿನಲ್ಲಿ ಯು ಸೆಟ್ ದ ಸೀನ್ ಫಾರ್ ವಾಟ್ ಫಾಲೋಸ್ ಇನ್ ಯುವರ್ ರಿಪೋರ್ಟ್. ರಿಪೋರ್ಟ್ನಲ್ಲಿ ಏನು ಅನ್ನುವಂಥದ್ದು, ರಿಪೋರ್ಟ್ ಏನು ಅನ್ನುವಂಥದ್ದನ್ನು ನಾವು ಇಂಟ್ರೊಡಕ್ಷನ್ ಸಮ್ಮರಿನಲ್ಲೇ ಸೆಟ್ ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ದೆನ್ ಸೇ ಇಟ್, ಮೀನ್ಸ್ ಯು ಸ್ಪೆಲ್ ಥಿಂಗ್ಸ್ ಔಟ್ ಇನ್ ದ ರಿಸಲ್ಟ್ಸ್ ಆರ್ ಫೈಂಡಿಂಗ್ಸ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ದೆನ್ ಟೆಲ್ ದೆಮ್ ವಾಟ್ ಯು ಸೆಡ್, ಮೀನ್ಸ್ ಯು ರಿಮೈಂಡ್ ಯುವರ್ ರೀಡರ್ಸ್. ಓಕೆ, ಯು ರಿಮೈಂಡ್ ಯುವರ್ ರೀಡರ್ಸ್ ಥ್ರೂ ದಿ ಡಿಸ್ಕಷನ್ ವಾಟ್ ಇಟ್ ವಾಸ್ ಆಲ್ ಅಬೌಟ್ ಅನ್ನುವಂಥದ್ದು. ಓಕೆ, ಎಸ್, ದಿಸ್ ಈಸ್ ಅಬೌಟ್ ರೀಇನ್ಫೋರ್ಸ್ಮೆಂಟ್. ದ ಲಾಸ್ಟ್ ಎಸೆನ್ಷಿಯಲ್ ಆಫ್ ಎ ಗುಡ್ ರಿಪೋರ್ಟ್ ಯಾವುದು ಅಂತ ಹೇಳಿದ್ರೆ, ಫೀಡ್ಬ್ಯಾಕ್ ಮೀಟಿಂಗ್.
ಪ್ರತಿಯೊಂದು ರಿಸರ್ಚ್ ರಿಪೋರ್ಟ್ಗೆ ಫೀಡ್ಬ್ಯಾಕ್ ಮೀಟಿಂಗ್ ಈಸ್ ವೆರಿ ಎಸೆನ್ಷಿಯಲ್. ಓಕೆ, ಸಿ ಇಟ್ ಈಸ್ ಯೂಸ್ಫುಲ್ ಟು ಸರ್ಕ್ಯುಲೇಟ್ ಕಾಪೀಸ್ ಆಫ್ ಯುವರ್ ರಿಸರ್ಚ್ ರಿಪೋರ್ಟ್ ಪ್ರಯರ್ ಟು ದಿ ಫೀಡ್ಬ್ಯಾಕ್ ಮೀಟಿಂಗ್ಸ್ ಅಂತ ಹೇಳಿದ್ದಾರೆ. ಮೀನ್ಸು ಈ ಫೀಡ್ಬ್ಯಾಕ್ ಮೀಟಿಂಗಿಂತ ಮೊದಲೇ ಒಂದು ರಿಸರ್ಚ್ ರಿಪೋರ್ಟಿನ ಕಾಪೀಸನ್ನ ಸರ್ಕ್ಯುಲೇಟ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಮೀನಿಂಗ್ಫುಲ್ ಡಿಸ್ಕಷನ್ ಕ್ಯಾನ್ ಬಿ ದೆನ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ದಿ ಫೀಡ್ಬ್ಯಾಕ್ ಮೀಟಿಂಗ್ ಅಂತ ಹೇಳ್ಬೋದು. ಆ ಅಂತಹ ಕಾಪೀಸ್ನ ನಾವು ಸರ್ಕ್ಯುಲೇಟ್ ಮಾಡಿದ್ದಾರೆ ನಮ್ಮ ಒಂದು ರಿಸರ್ಚ್ ರಿಪೋರ್ಟಿನ ಒಂದು ಫೀಡ್ಬ್ಯಾಕ್ ಮೀಟಿಂಗ್ನಲ್ಲಿ ಒಂದು ಮೀನಿಂಗ್ಫುಲ್ ಏನಂತ ಹೇಳ್ಬೋದು, ಡಿಸ್ಕಷನ್ ಆಗುತ್ತೆ. ಆ ಡಿಸ್ಕಷನ್ ಆಫ್ಟರ್ ದಟ್ ಏನು ರೆಕಮೆಂಡೇಷನ್ಸ್ ಬರುತ್ತೆ. ಅಂತಹ ರೆಕಮೆಂಡೇಷನ್ ಬೇಸಿಸ್ ಮೇಲೆ ಓಕೆ ನಮ್ಮ ಒಂದು ರಿಪೋರ್ಟ್ನಲ್ಲಿ ಅಥವಾ ಕನ್ಕ್ಲೂಷನ್ ನಲ್ಲಿ ಅಥವಾ ರಿಪೋರ್ಟ್ನಲ್ಲಿ ನಾವು ಒಂದಿಷ್ಟು ಚೇಂಜಸ್ಸನ್ನು ಕೂಡ ನಾವು ಮಾಡಿ ಸೇರಿಸ್ಕೊಳ್ಬಹುದು. ಓಕೆ, ಎಸ್, ಸಿ ಇಂತಹ ಒಂದು ಫೀಡ್ಬ್ಯಾಕ್ ಮೀಟಿಂಗ್ ಅಥವಾ ಈ ಒಂದು ಸ್ಟೇಜ್ನಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಆ ರಿಪೋರ್ಟಿನ ಉದ್ದೇಶ, ಓಕೆ, ಏನು ವರದಿಯ ಉದ್ದೇಶ ಏನಿದೆಯಲ್ಲ, ಆ ರಿಪೋರ್ಟಿನ ಒಂದು ಪರ್ಪಸ್ ಒಂದು ಅಚೀವ್ ಆಗಿದೆಯೋ ಇಲ್ಲೋ ಅನ್ನೋವಂಥದ್ದನ್ನು ಟೆಸ್ಟ್ ಮಾಡಲಿಕ್ಕೆ ಈ ಒಂದು ಹಂತದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಮೀನ್ಸ್ ಯಾವ ಪ್ರಶ್ನೆಗಳನ್ನು ಅಂತ ನಾನು ಹೇಳ್ತೀನಿ. ದ ಫಾಲೋಯಿಂಗ್ ಕ್ವಶನ್ ಶುಡ್ ಬಿ ಆಸ್ಕ್ಡ್, ಓಕೆ, ಅಟ್ ದಿಸ್ ಸ್ಟೇಜ್ ಟು ಚೆಕ್ ವೆದರ್ ದ ರಿಪೋರ್ಟ್ ಸರ್ವ್ ದ ಪರ್ಪಸ್ ಅಂತ ಹೇಳಿದ್ದಾರೆ. ದ ಫಸ್ಟ್ ಕ್ವಶನ್ ಈಸ್, ಓಕೆ, ಡಸ್ ದ ರಿಪೋರ್ಟ್ ಹ್ಯಾವ್ ಇಂಪ್ಯಾಕ್ಟ್, ಈ ರಿಪೋರ್ಟು ಪರಿಣಾಮ ಬೀರ್ತಾ ಇದೆನಾ, ಓಕೆ, ಅನ್ನುವಂಥದ್ದು. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್, ಡು ದ ಸಮ್ಮರಿ ಆರ್ ಅಬ್ಸ್ಟ್ರಾಕ್ಟ್ ಡು ಜಸ್ಟಿಸ್ ಟು ದ ರಿಪೋರ್ಟ್. ಏನು ಸಮ್ಮರಿ ಅಥವಾ ಅಬ್ಸ್ಟ್ರಾಕ್ಟ್ ಏನಿದೆಯಲ್ಲ ಆ ಒಂದು ರಿಪೋರ್ಟ್ಗೆ ನ್ಯಾಯ ಒದಗಿಸುತ್ತಾ ಇದೆನಾ ಅನ್ನುವಂಥದ್ದು. ದ ಥರ್ಡ್ ಕ್ವಶನ್ ಈ ಒಂದು ಸ್ಟೇಜ್ನಲ್ಲಿ ಏನು ಅಂತ ಹೇಳಿದ್ರೆ, ಡಸ್ ದ ಇಂಟ್ರೊಡಕ್ಷನ್ ಎನ್ಕರೇಜ್ ದ ರೀಡರ್ ಟು ರೀಡ್ ಮೋರ್. ಓಕೆ, ಇಂಟ್ರೊಡಕ್ಷನ್ನು ಏನು ರೀಡರ್ಗೆ ಹೆಚ್ಚು ಓದಲು ಉತ್ತೇಜನ ನೀಡ್ತಾ ಇದೆನಾ, ಎನ್ಕರೇಜ್ ಮಾಡ್ತಾ ಇದೆನಾ ಅನ್ನುವಂಥದ್ದು. ಆ್ಯಂಡ್ ದ ಫೋರ್ತ್ ಕ್ವಶನ್ ಈಸ್ ದ ಕಂಟೆಂಟ್ ಕನ್ಸಿಸ್ಟೆಂಟ್ ವಿತ್ ದಿ ಪರ್ಪಸ್ ಆಫ್ ದ ರಿಪೋರ್ಟ್. ಏನು ಪರ್ಪಸ್ ಆಫ್ ದ ರಿಪೋರ್ಟ್ ಇದೆಯಲ್ಲ, ಆಬ್ಜೆಕ್ಟಿವ್ಸ್ ಆಫ್ ದ ರಿಪೋರ್ಟ್ ಇದೆಯಲ್ಲ, ಓಕೆ, ಎಸ್, ಅದಕ್ಕೆ ಕಂಟೆಂಟು ಏನು ರಿಸರ್ಚ್ನಲ್ಲಿರುವಂಥ ಕಂಟೆಂಟು ಒಂದು ಸ್ಥಿರವಾಗಿದೆನಾ, ಕನ್ಸಿಸ್ಟೆಂಟ್ ಆಗಿದೆನಾ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಬೋದು. ಅದೇ ರೀತಿ ದ ಫಿಫ್ತ್ ಈಸ್ ಹ್ಯಾವ್ ದ ಆಬ್ಜೆಕ್ಟಿವ್ಸ್ ಬೀನ್ ಮೆಟ್. ಏನು ಉದ್ದೇಶಗಳು ಇರ್ತಾವಲ್ಲ, ಓಕೆ, ಉದ್ದೇಶಗಳು ಅವು ಪೂರೈಸಲಾಗಿದೆ ಏನು ಅನ್ನುವಂಥದ್ದನ್ನು ನಾವು ಅಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ದ ಸೆವೆಂತ್ ಒನ್ ಈಸ್ ದ ಸ್ಟ್ರಕ್ಚರ್ ಲಾಜಿಕಲ್ ಆ್ಯಂಡ್ ಕ್ಲಿಯರ್ ಅನ್ನುವಂಥದ್ದು. ಓಕೆ, ಸ್ಟ್ರಕ್ಚರ್ ಆಫ್ ದ ರಿಸರ್ಚ್ ರಿಪೋರ್ಟ್ ಒಂದು ಲಾಜಿಕಲ್ ಆಗಿದೆನಾ, ಕ್ಲಿಯರ್ ಇದೆನಾ, ಸ್ಪಷ್ಟವಾಗಿದೆನಾ, ತಾರ್ಕಿಕವಾಗಿದೆನಾ, ಲಾಜಿಕಲ್ ಅಂತ ಹೇಳಿದ್ರೆ ಅದು. ಆ್ಯಂಡ್ ನೆಕ್ಸ್ಟ್ ದ ಸೆವೆಂತ್ ಒನ್ ಈಸ್ ಹ್ಯಾವ್ ದ ಕನ್ಕ್ಲೂಷನ್ ಬೀನ್ ಕ್ಲಿಯರ್ಲಿ ಸ್ಟೇಟೆಡ್. ಏನು ಕನ್ಕ್ಲೂಷನ್ಸ್ ಅಂದರೆ ಕನ್ನಡದಲ್ಲಿ ನಾವು ತೀರ್ಮಾನಗಳು ಅಂತ ಹೇಳ್ಬೋದು. ಅವು ಕ್ಲಿಯರ್ ಆಗಿ ಹೇಳಲಾಗಿದೆನಾ, ಸ್ಪಷ್ಟವಾಗಿ ಹೇಳಲಾಗಿದೆನಾ ರಿಸರ್ಚ್ ರಿಪೋರ್ಟ್ನಲ್ಲಿ ಅನ್ನುವಂಥದ್ದು. ಲಾಸ್ಟಾಗಿ ಆರ್ ದ ರೆಕಮೆಂಡೇಷನ್ಸ್ ಬೇಸ್ಡ್ ಆನ್ ದಿ ಕನ್ಕ್ಲೂಷನ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಕ್ಲಿಯರ್ಲಿ ಆ್ಯಂಡ್ ಲಾಜಿಕಲಿ. ಓಕೆ, ಇದನ್ನು ನಾವು ಕೇಳ್ಬೋದು. ಈ ರೆಕಮೆಂಡೇಷನ್ಸ್ ಏನಿದೆಯಲ್ಲ, ಎಸ್, ಈ ಕನ್ಕ್ಲೂಷನ್ಸ್ ಆಧಾರದ ಮೇಲೆ ಮತ್ತು ಸ್ಪಷ್ಟವಾಗಿ ಮತ್ತು ಲಾಜಿಕಲಿ ವ್ಯಕ್ತಪಡಿಸಲಾಗಿದೆನಾ ಅನ್ನುವಂಥದ್ದನ್ನು ನಾವು ನೋಡ್ಬೋದು, ಎಕ್ಸ್ಪ್ರೆಸ್ ಮಾಡಲಾಗಿದೆನಾ ಅನ್ನುವಂಥದ್ದನ್ನು ನೋಡ್ಬೋದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಷ್ಟೆಲ್ಲ ಮಾಹಿತಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಸರ್ಚ್ ರಿಪೋರ್ಟ್ ಬಗ್ಗೆ. ಎಸ್, ಒಂದು ರಿಸರ್ಚ್ ರಿಪೋರ್ಟು ಒಂದು ಉತ್ತಮವಾದಂತಹ ರಿಸರ್ಚ್ ರಿಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಎಸೆನ್ಷಿಯಲ್ಸ್ ಇರಬೇಕಾಗುತ್ತೆ. ಓಕೆ, ಎಸ್, ಸಿ ಇಲ್ಲಿವರೆಗೂ ನಾವು ಏನೇನು ನೋಡಿದ್ವಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಪೋರ್ಟ್ನಲ್ಲಿ? ಎಸ್, ಫಸ್ಟ್ ಸ್ಟೈಲ್ನ ನೋಡಿದ್ವಿ, ಆ್ಯಂಡ್ ಲೇಔಟು, ಅಕ್ಯುರೇಸಿ, ಕ್ಲಾರಿಟಿ, ಲೆಟರ್ ರೀಡೇಬಿಲಿಟಿ, ರಿವಿಷನ್, ರೀಇನ್ಫೋರ್ಸ್ಮೆಂಟ್, ಎಂಡಿಗೆ ಫೀಡ್ಬ್ಯಾಕ್ ಮೀಟಿಂಗ್ ಅನ್ನುವಂಥದ್ದು. ಓಕೆ, ಫ್ರಮ್ ದೀಸ್ ಏನು ಡಿಸ್ಕಷನ್ಸಿಂದ ನಾವು ಹೇಳ್ಬೋದು, ಸಿ ರಿಪೋರ್ಟ್ ಅನ್ನುವಂಥದ್ದು, ಓಕೆ, ಒಂದು ಕಂಪ್ಲೀಟ್ ಆ್ಯಂಡ್ ಕಾಂಪ್ಯಾಕ್ಟ್ ರಿಟರ್ನ್ ಡಾಕ್ಯುಮೆಂಟ್. ಪ್ರಿವಿಯಸ್ ಸೆಷನ್ಸ್ನಲ್ಲೂ ಕೂಡ ನಾನು ಹೇಳಿದ್ದೆ, ರಿಸರ್ಚ್ ರಿಪೋರ್ಟ್ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಆ್ಯಂಡ್ ಕಾಂಪ್ಯಾಕ್ಟ್ ರಿಟರ್ನ್ ಡಾಕ್ಯುಮೆಂಟ್. ಮೇಲೆ ಹೇಳಿರುವಂಥ ಎಲ್ಲ ಎಸೆನ್ಷಿಯಲ್ ಕ್ಯಾರೆಕ್ಟರ್ಸ್ ಇದ್ದರೆ ಇಂತಹ ಒಂದು ಕಂಪ್ಲೀಟ್ ಆ್ಯಂಡ್ ಕಾಂಪ್ಯಾಕ್ಟ್ ರಿಟರ್ನ್ ಡಾಕ್ಯುಮೆಂಟ್ ಇದೆಯಲ್ಲ, ಎಸ್, ಅದು ತುಂಬಾ ಅರ್ಥಪೂರ್ಣವಾಗಿರುತ್ತೆ. ಆ್ಯಂಡ್ ಅದರಿಂದ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಸೆನ್ಷಿಯಲ್ಸ್ ಇದ್ದರೆ ಒಂದು ಗುಡ್ ರಿಸರ್ಚ್ ರಿಪೋರ್ಟ್ ಅನ್ನಿಸ್ಕೋಬಹುದು. ಇಂತಹ ಒಂದು
ಎಸೆನ್ಷಿಯಲ್ಸ್ ಇದ್ದರೆ ಒಂದು ರಿಸರ್ಚ್ ರಿಪೋರ್ಟ್ನಲ್ಲಿ ಆ ಒಂದು ರಿಪೋರ್ಟು ಒಂದು ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಮಾಡುತ್ತೆ. ಫ್ಯಾಕ್ಟ್ಸ್ ಆಗಿರ್ಬೋದು, ಫಿಗರ್ಸ್ ಆಗಿರ್ಬೋದು, ಕನ್ಕ್ಲೂಷನ್ಸ್ ಆಗಿರ್ಬೋದು, ರೆಕಮೆಂಡೇಷನ್ಸ್ ಆಗಿರ್ಬೋದು. ಆ್ಯಂಡ್ ಅಂಥ ಒಂದು ರಿಸರ್ಚ್ ರಿಪೋರ್ಟ್ ಪ್ರೊವೈಡ್ ಮಾಡುತ್ತೆ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಗೈಡೆನ್ಸ್ ಅಂತಲೂ ಹೇಳ್ಬೋದು. ಒಂದು ಸೆಲ್ಫ್ ಎಕ್ಸ್ಪ್ಲೇನೇಟರಿ ರಿಪೋರ್ಟ್ ಆಗಿರುತ್ತೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ. ಆ್ಯಂಡ್ ಕಂಪ್ಲೀಟ್ ಡಾಕ್ಯುಮೆಂಟ್ ಬೈ ಇಟ್ ಸೆಲ್ಫ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಲಾಸ್ಟ್ಲಿ ಹೇಳೋದಾದರೆ ಇಂಥ ಒಂದು ರಿಪೋರ್ಟ್ ಆ್ಯಕ್ಟ್ಸ್ ಆ್ಯಸ್ ಅ ಪರ್ಮನೆಂಟ್ ರೆಕಾರ್ಡ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಪೋರ್ಟ್. ಡಿಯರ್ ಸ್ಟೂಡೆಂಟ್ಸ್, ಈಗ ಎಂಡ್ ಮಾಡುವಂತಹ ಒಂದು ಹಂತ ಈ ಒಂದು ಸೆಷನ್ನು. ಮೀನ್ಸ್ ನಾವು ಇಟ್ಸ್ ಎ ಟೈಮ್ ಟು ಎಂಡ್ ದಿಸ್ ಸೆಷನ್ಸ್ ಅಂತ ಹೇಳ್ಬೋದು. ಕನ್ಕ್ಲೂಷನ್ ಕಡೆ ನಾವು ನೋಡೋಣ. ಕನ್ಕ್ಲೂಷನ್ ಅಂತ ಬಂದಾಗ ಫ್ರಮ್ ದ ಅಬೋವ್ discussion we can conclude that a report provides a factual information. A report provides factual information depending on which decisions are made. Means ಇಂಥ ಒಂದು ರಿಸರ್ಚ್ ರಿಪೋರ್ಟ್ ಪ್ರೊವೈಡ್ಸ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಡಿಪೆಂಡಿಂಗ್ ಆನ್ ವಿಚ್ ಡಿಸಿಷನ್ಸ್ ಆರ್ ಮೇಡ್ ಅಂತ ಹೇಳಿದ್ದಾರೆ. ನೋಡಿ, ಯಾವ ಒಂದು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಲಾಗುತ್ತದೆ ಅದರ ಆಧಾರದ ಮೇಲೆ ರಿಪೋರ್ಟ್ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಸೊ ಎವ್ರಿ ಒನ್ ಶುಡ್ ಬಿ ಟೇಕನ್ ಟು ಎನ್ಶೂರ್ ದಟ್ a report has all the essential qualities which turn it into a good report. Means as a result, everyone should take steps to ensure that a report include all of the qualities that make it a good report ಅಂತ ಹೇಳ್ಬೋದು. ಮೀನ್ಸ್ ಏನಂತ ಹೇಳ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ರಿಪೋರ್ಟನ್ನು ಉತ್ತಮ ರಿಪೋರ್ಟಾಗಿ ಪರಿವರ್ತಿಸುವಂತಹ ಎಲ್ಲ ಒಂದು ಎಸೆನ್ಷಿಯಲ್ ಕ್ವಾಲಿಟೀಸ್ನ ಹೊಂದಿದೆನಾ ಎನ್ನುವಂಥದ್ದನ್ನು ಏನು ಮಾಡಬೇಕಾಗುತ್ತೆ, ಒಂದು ಖಚಿತ ಪಡಿಸ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅ ಗುಡ್ ರಿಪೋರ್ಟ್ ಕಂಟೈನ್ಸ್ ಆಲ್ ದಿ ಫೀಚರ್ಸ್. ಅ ಗುಡ್ ರಿಪೋರ್ಟ್ ಕಂಟೈನ್ಸ್ ಆಲ್ ದಿ ಫೀಚರ್ಸ್ ವಿಚ್ ಇಟ್ ಶುಡ್ ಹ್ಯಾಸ್. ಮೀನ್ಸ್ ಅ ಗುಡ್ ರಿಪೋರ್ಟ್ ಹ್ಯಾಸ್ ಆಲ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ದಾಟ್ ಇಟ್ ಶುಡ್ ಹ್ಯಾವ್ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ದಿಸ್ ಈಸ್ ಅಬೌಟ್ ಕನ್ಕ್ಲೂಷನ್. ನೆಕ್ಸ್ಟ್, ರೆಫರೆನ್ಸ್. ಇಲ್ಲಿ ಈ ಸ್ಲೈಡ್ನಲ್ಲಿ ರೆಫರೆನ್ಸಿಗಾಗಿ ನಿಮಗೆ ಒಂದಿಷ್ಟು ಬುಕ್ಸನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ಆ್ಯಂಡ್ ಅದರ ಜೊತೆಗೆ ಲಿಂಕು ಕೂಡ ಇದೆ. ಇಂಟರ್ನೆಟ್ ಲಿಂಕು ಕೂಡ ಪ್ರೊವೈಡ್ ಮಾಡಿದ್ದೀನಿ. ದೀಸ್ ಆರ್ ಆಲ್ ದಿ ರೆಫರೆನ್ಸ್ ಬುಕ್ಸ್. You can refer these books for more information about essential characteristics of a good research report or essentials of a good report. Apart from this book, ಇಲ್ಲಿ ನೀವು ನೋಡ್ಬೋದು, ಈ ಸ್ಲೈಡ್ನಲ್ಲಿ ಏನು ಕೊಟ್ಟಿದ್ದೇನೆ ನಾನು, ಐ ಹ್ಯಾವ್ ಪ್ರೊವೈಡೆಡ್ ಇಂಟರ್ನೆಟ್ ರೆಫರೆನ್ಸ್ ಲಿಂಕ್ಸ್ ಅನ್ನುವಂಥದ್ದು. ಕೈಂಡ್ಲಿ ಮೇಕ್ ಯೂಸ್ ಆಫ್ ದೀಸ್ ಲಿಂಕ್ಸ್. ಈ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಫರ್ದರ್ ನಾಲೆಡ್ಜ್, ಮೀನ್ಸ್ ಇನ್ನು ಹೆಚ್ಚಿನ ಒಂದು ನಾಲೆಡ್ಜನ್ನು ಕೂಡ ನೀವು ಗೇನ್ ಮಾಡಬಹುದು. ಕೊನೆಯದಾಗಿ ಎಲ್ಲರಿಗೂ ಕೂಡ ಈ ಒಂದು ಸೆಷನ್ನಲ್ಲಿ ಇರುವಂತಹ ಕಂಟೆಂಟ್ ಯಾವುದು, ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ರಿಪೋರ್ಟ್, ರಿಸರ್ಚ್ ರಿಪೋರ್ಟ್, ಅದರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.